ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ನಮಸ್ಕಾರ. ನಾನಿಲ್ಲಿ ಸಿಂಪಲ್ಲಾಗಿ ಅವಲಕ್ಕಿನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಚೌಚ ಮಾಡೋಣ. ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸಾಗಿ ಮಕ್ಳಿಗೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈಗ ಫಸ್ಟು ಎಣ್ಣೆನ ಕಾಯಕ್ಕಿಟ್ಕೊಂಡು ನೋಡಿ ಕಡಲೆ ಬೀಜನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ನೋಡಿ ಈಗ ಕಲರ್ ಚೇಂಜ್ ಆಗಿದೆ. ಈಗ ಅದು ಒಂದೊಂದು ಸಿಪ್ಪೆ ಬಿಟ್ಟರು ಸರಿಯೇ. ಆಗ ನೀಟಾಗಿ ಫ್ರೈ ಆಗಿದೆ ಅಂತ ಎಣ್ಣೆನ ನೀಟಾಗಿ ಸೋರಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಗೆ ಕಡಲೆನೂ ಡೈರೆಕ್ಟ್ ಎಣ್ಣೆಗೆ ಹಾಕೋದ್ರಿಂದ ಎತ್ತೋ ಅಷ್ಟರಲ್ಲಿ ಎಲ್ಲ ಸೀದೋಗ್ಬಿಡುತ್ತೆ ಅಂತೇಳಿ ಈ ಥರ ಜಾಲ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಬೇಗ ಎಣ್ಣೆನೂ ಸೋರುತ್ತೆ, ಪ್ಲಸ್ ಎತ್ತಕ್ಕೂ ನಿಧಾನ ಆಗೋಲ್ಲ. ಹಾಗಾಗಿ ಈ ಥರ ಜಾಲದಿಂದನೇ ಮಾಡೋದ್ರಿಂದ ಬೇಗ ಆಗುತ್ತೆ ಇದು. ನೋಡಿ ಈಗ ಕಡಲೆನೂ ಆಗಿದೆ. ಎಲ್ಲನೂ ಅದಕ್ಕೆ ಕಡಲೆ ಬೀಜದಕ್ಕೆ ಎಲ್ಲನೂ ಒಂದೊಂದೇ ಸೇರಿಸ್ಕೊಳ್ಳೋಣ. ಈಗ ಅವಲಕ್ಕಿನೂ ಅಷ್ಟೇ, ನಾನಿಲ್ಲಿ ಪ್ರೀಮಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ, ಫೈನ್ ಕ್ವಾಲಿಟಿ. ಇದನ್ನು ತೊಗೊಳೋದ್ರಿಂದ ಸ್ವಲ್ಪ ದಪ್ಪಗೆ ಅರಳುತ್ತೆ. ಈ ತೀರ ಗಟ್ಟಿ ಅವಲಕ್ಕಿ ಅಂಗಡಿಲಿ ಸಿಗೋವಂಥದ್ದಾದರೆ ಇಷ್ಟು ದೊಡ್ಡದಾಗೆ ಆಗೋಲ್ಲ ಅದು ಅವಲಕ್ಕಿನೂ ಅಷ್ಟೇ. ನೋಡಿ, ಇಲ್ಲಾಂದರೆ ಎತ್ತೋದು ಕಷ್ಟ ಅಂತಲೇ ಹೀಗೆ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಿ ಪೂರ್ತಿ ಅರಳುತ್ತದು. ನೋಡಿ ಇಷ್ಟ ಆದರೆ ಸಾಕು. ಈಗ ಎಲ್ಲನೂ ಕಡಲೆ ಎಲ್ಲ ಇದು ಹಾಕ್ಕೊಂಡ್ವಲ್ಲ, ಅದಕ್ಕೇನೆಲ್ಲ ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇದು ಆ ಚೌಚ ಜೊತೆ ಪೂರ್ತಿ ಇದಾಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಕರಿಬೇವಿನ ಸೊಪ್ಪು ಅಷ್ಟೇ ಹಾಗೆ ನೀಟಾಗಿ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಚಿಲ್ಲಿ ಪೌಡರು. ಖಾರಕ್ಕೆ ಅನುಗುಣವಾಗಿ ಖಾರ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕದು. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಅರಿಶಿನ ಪುಡಿ ಬೇಡ ಅನ್ನೋರು ಸ್ಕಿಪ್ ಬೇಕಾದ್ರೆ ಮಾಡ್ಕೋಬೋದು, ಅಂದರೆ ಕಲರ್ ಇರೋಲ್ಲ, ಪ್ಲೈನಾಗೇ ಇರುತ್ತೆ. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಬೇಕು ಅಂದರೆ ಖಾರ ಇನ್ನೂ ಸ್ವಲ್ಪ ಸೇರಿಸ್ಕೊಂಡ್ರೆ ಚೌಚೋ ರೆಡಿ. 3 ಮಿನಿಟ್ಸಲ್ಲಿ ರೆಸಿಪಿ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಂಜೆ ಕಾಫಿ ಟೀಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.